ನಮಸ್ಕಾರ. ನಾನು ಮಾಧವರೆಡ್ಡಿ ಪಾವಗಡ. ಈಗ 18/3/2026 SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆ 1 ಪ್ರಾರಂಭ ಆಗ್ತಾ ಇದೆ. ಈ ಒಂದು ಹೊತ್ತಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಈ ಪರೀಕ್ಷಾ ನಿಯಮಗಳು, ಪರೀಕ್ಷೆಯ ಶಿಷ್ಟಾಚಾರ, ಈ ವಿಚಾರಗಳ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀವಿ. ಇದಿಷ್ಟೇ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರವರು ಈಗಾಗಲೇ ಆ ಶಿಷ್ಟಾಚಾರ ಅಥವಾ ನಿಯಮಗಳನ್ನ ಇದೇನಿದೆ ಆಲ್ ಟಿಕೆಟ್ ಇದೆ ಆ ಪ್ರವೇಶ ಪತ್ರ ಅದರಲ್ಲಿ ಉಲ್ಲೇಖ ಮಾಡಿದರೆ ಅವುಗಳ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ತೀನಿ. ವಿದ್ಯಾರ್ಥಿಗಳು ಅದನ್ನು ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಬೇಕಾಗುತ್ತೆ, ಅದನ್ನು ಪರಿಪಾಲನೆ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಈಗಾಗಲೇ ಓದಿದರೆ ಭಾಳ ಸಂತೋಷ. ಈಗ ನೋಡಿ, ಇದರಲ್ಲಿ ಫಸ್ಟ್ ನೋಂದಣಿ ಸಂಖ್ಯೆ ಇದೆ, ಆ ರಿಜಿಸ್ಟರ್ ನಂಬರು, ಅದು 11 ಸಂಖ್ಯೆಗಳಿಂದ ಕೂಡಿರುತ್ತೆ, ಅದು ನಿಮ್ಮ ರಿಜಿಸ್ಟರ್ ನಂಬರು. ನೆಕ್ಸ್ಟು ಅದರ ಕೆಳಗಡೆ ಪರೀಕ್ಷಾ ಕೇಂದ್ರದ ಸಂಕೇತ ಮತ್ತು ವಿಳಾಸ, ಅಂದರೆ ನೀವು ಯಾವ ಒಂದು ಪರೀಕ್ಷೆ, ಈ ಒಂದು SSLC ಪರೀಕ್ಷೆಯನ್ನು ಯಾವ ಪರೀಕ್ಷಾ ಕೇಂದ್ರದಲ್ಲಿ ಬರಿತೀರಿ ಅನ್ನೋ ಒಂದು ಅದರ ಶಾಲಾ ಸಂಕೇತ, ಅದರ ಜೊತೆಗೆ ಆ ಶಾಲಾ ವಿಳಾಸ ಇರುತ್ತೆ. ಅಲ್ಲಿ ಹೋಗಿ ನೀವು ಎಕ್ಸಾಮ್ನ ಬರಿಬೇಕಾಗುತ್ತೆ. ಅದ್ರ ಕೆಳಗಡೆ ನೀವು ಯಾವ ಶಾಲೆಯಲ್ಲಿ ಓದ್ತಾ ಇದ್ದೀರಿ ಆ ಶಾಲಾ ವಿಳಾಸ ಇರುತ್ತೆ. ಅದ್ರ ಕೆಳಗಡೆ ಅಭ್ಯರ್ಥಿ ಹೆಸರು, ನಿಮ್ಮ ಹೆಸರು ಇರುತ್ತೆ, ತಂದೆ ಹೆಸರು ಇರುತ್ತೆ, ತಾಯಿ ಹೆಸರು ಇರುತ್ತೆ, ಜನ್ಮ ದಿನಾಂಕ ಇರುತ್ತೆ, ಅಭ್ಯರ್ಥಿಯ ವಿಧ ಅಂದರೆ ನೀವು ಯಾವುದು ಈ ವರ್ಷ SSLC ಪರೀಕ್ಷೆ ಪ್ರಪ್ರಥಮ ಬರೆಯೋರ್ಗಾದರೆ CCERF ಅಂತಂದು ಉಲ್ಲೇಖ ಆಗಿರುತ್ತೆ. ಆಮೇಲೆ ದೈಹಿಕ ಸ್ಥಿತಿ ಯಾವ ರೀತಿ ಇರುತ್ತೆ, ಏನು CWSN ಅಥವಾ ಅಂಗವಿಕಲ ಅನ್ನಬಾರ್ದು, ವಿಕಲಚೇತನ ಅಂತಂದು ಅನ್ಬೇಕಾಗುತ್ತೆ ಅದನ್ನು, ಅಥವಾ ನಾರ್ಮಲ್ಲ, ಅದು ಅಲ್ಲಿ ಉಲ್ಲೇಖ ಆಗಿರುತ್ತೆ. ಅದರ ಬಲಭಾಗದಲ್ಲಿ ಜೆಂಡರ್ ಅಂತ ಇದೆ, ಅಂದರೆ ಲಿಂಗ. ಗಂಡು ಮಕ್ಕಳಿಗೆ ಬಾಯ್ ಅಂತ ಇರುತ್ತೆ, ಹೆಣ್ಣು ಮಕ್ಕಳಿಗೆ ಗರ್ಲ್ ಅಂತ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಗಂಡು ಮಕ್ಕಳಿಗೆ ಗರ್ಲ್ ಅಂತಂದು ಪ್ರಿಂಟ್ ಆಗಿರ್ತಕ್ಕಂಥ ಸಂಭವ ಇರುತ್ತೆ. ಆ ಥರ ಆಗಬಾರ್ದು. ಅಂಥವನ್ನ ಸ್ವಲ್ಪ ಮುಂಚೆನೇ ನೋಡಿಕೊಂಡು ನಿಮ್ಮ ಹೆಡ್ ಮಾಸ್ಟರ್ಗಳಿಗೆ ಹೇಳಿದರೆ ಅವರು ಬದಲಾವಣೆ ಮಾಡಿಸಿ ಕೊಡ್ತಾರೆ. ಅದರ ಬಗ್ಗೆ ಸ್ವಲ್ಪ ವಿದ್ಯಾರ್ಥಿಗಳು ಗಮನ ಹರಿಸಬೇಕಾಗುತ್ತೆ. ಮುಂದೊಂದು ದಿನ ಇದು ಭಾಳ ಸಮಸ್ಯೆ ಉಂಟು ಮಾಡುತ್ತೆ ಅಂತ ಒಂದು ಮಾತನ್ನು ಹೇಳ್ತೀನಿ. ಅದ್ರ ಕೆಳಗಡೆ ನೀವು ಕನ್ನಡ ಮಾಧ್ಯಮ ಆದರೆ ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ ಆದರೆ ಇಂಗ್ಲೀಷ್ ಮಾಧ್ಯಮ ಅಂತಂದು ಪ್ರಿಂಟ್ ಆಗಿರುತ್ತೆ. ಅದ್ರ ಕೆಳಗಡೆ ಒಂದು ವೇಳಾಪಟ್ಟಿ ಇರುತ್ತೆ. ಏನು ವೇಳಾಪಟ್ಟಿ? 01 ಇದು ವಿಷಯ ಸಂಕೇತ ಕನ್ನಡ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಕ್ವಶನ್ ಪೇಪರ್ ವರ್ಷನ್ ಇಲ್ಲಿ ಆಲ್ ಟಿಕೆಟಲ್ಲೇ ಪ್ರಿಂಟ್ ಆಗಿರುತ್ತೆ. ಇದೇ ವರ್ಷನ್ ಪ್ರಶ್ನೆ ಪತ್ರಿಕೆ ನಿಮಗೆ ಪ್ರಿಂಟ್ ಆಗಿ ಬರುತ್ತೆ. ಈ ವರ್ಷನನ್ನು ನಾನು ತಗೊಂಡಿದ್ದೀನಿ ಇಲ್ಲಿ ಒಬ್ಬ ವಿದ್ಯಾರ್ಥಿದು. ಆಮೇಲೆ ಅದ್ರ ಮುಂದ್ಗಡೆ ಡೇಟು 18/3/2026 ಅಂತ ಪ್ರಿಂಟ್ ಆಗೈತೆ. ಅದ್ರ ಮುಂದ್ಗಡೆ ಟೈಮ್ 10 AM to 1:15 PM ಅಂತ ಇದೆ. ಅಷ್ಟು ಟೈಮಿಂಗ್ ಇದೆ. ಆ ಡೇಟ್ನಂತೂ ಕನ್ನಡ ಪೇಪರ್ ಬರಿಬೇಕಾಗುತ್ತೆ. 83 ವಿಷಯ ಸಂಕೇತ ಸಬ್ಜೆಕ್ಟ್ ಸೈನ್ಸ್, ಅದು ಕ್ವಶನ್ ಪೇಪರ್ ಎ ವರ್ಷನ್ ಅಂತ ಇದೆ ನನಗೆ. ಆಮೇಲೆ ದಿನಾಂಕ 23/3/2026 ಆ ಡೇಟಂದು 10 AM to 1:15 ಸೈನ್ಸ್ ಪೇಪರ್ ನಡೆಯುತ್ತೆ. ನೆಕ್ಸ್ಟ್ 31 ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. 31 ಅಂತಕ್ಕಂಥದ್ದು ವಿಷಯ ಸಂಕೇತ ಇಂಗ್ಲೀಷಿಂದು, ಅದು ಕ್ವಶನ್ ಪೇಪರ್ ಎ ವರ್ಷನ್ ಇದೆ ನನ್ನಲ್ಲಿ. 25/3/2026 10 AM to 1 PM. ಇಲ್ಲಿ 15 ನಿಮಿಷ ಕಡಿಮೆ ಆಯಿತು. ಯಾವುದಕ್ಕೆ? ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ. ಬೇರೆ 2 ಪೇಪರ್ ಈಗಾಗಲೇ ಹೇಳಿದ್ದೆ, ಅದು 1:15 ಪರೀಕ್ಷೆ ನಡೆದು ಇದು 1 ಗಂಟೆಗೆ ಮುಕ್ತಾಯ ಆಗುತ್ತೆ. ಇದು ಮಕ್ಕಳಲ್ಲಿ ಗೊತ್ತಿರಬೇಕು, ಎಚ್ಚರ ಇರಬೇಕು ಮಕ್ಕಳಿಗೆ ಈ ವಿಚಾರದ ಬಗ್ಗೆ. ನೆಕ್ಸ್ಟ್ 81 ವಿಷಯ ಸಂಕೇತ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್, ಇದು ಎ ವರ್ಷನ್ ಕ್ವಶನ್ ಪೇಪರು. 28/3/2026 ನಡೆಯುತ್ತೆ. 10 AM to 1:15 PM ಅಲ್ಲಿವರೆಗೂ ಇದು ನಡೆಯುತ್ತೆ. ನೆಕ್ಸ್ಟ್ 61 ವಿಷಯ ಸಂಕೇತ ಸಬ್ಜೆಕ್ಟ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ, ಇದು ಎ ವರ್ಷನ್ ಕ್ವಶನ್ ಪೇಪರು. 30/3/2026 ಈ ಹಿಂದಿ ನಡೆಯುತ್ತೆ. ಆಮೇಲೆ 10 AM to 1 PM. ನೋಡ್ರಿ, ಇಂಗ್ಲೀಷು ಮತ್ತು ಹಿಂದಿ 10 ಗಂಟೆಗೆ ಶುರುವಾಗಿ 1 ಗಂಟೆಗೆ ಮುಗಿತವೆ. ನೆಕ್ಸ್ಟ್ 85 ಇದು ವಿಷಯ ಸಂಕೇತ ಸಬ್ಜೆಕ್ಟ್ ಬಂದು ಸೋಷಿಯಲ್ ಸೈನ್ಸ್. 2 ಕ್ವಶನ್ ಪೇಪರ್ ಎ ವರ್ಷನ್ 2/4/2026 10 AM to 1:15 PM ಅಲ್ಲಿವರೆಗೂ ನಡೆಯುತ್ತೆ. ಇದ್ರ ಕೆಳಗಡೆ ಒಂದು ಲೈನ್ ಇದೆ. SSLC ಬೋರ್ಡ್ನವರು ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನು ಹೇಳ್ತಾವ್ರೆ. ಏನು? ಭಯಮುಕ್ತರಾಗಿ ಸಂತಸದಿಂದ ಪರೀಕ್ಷೆ ಬರೆಯಿರಿ.
ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತಂದು ಹೇಳ್ಬಿಟ್ಟು ಆರೈಕೆ ಮಾಡಿದ್ದಾರೆ. ಅದರ ಕೆಳಗಡೆ ಎಡಗಡೆ ಶಾಲಾ ಮುಖ್ಯಸ್ಥರ ಸಹಿ, ನಿಮ್ಮ ಹೆಡ್ ಮಾಸ್ಟರ್ಗಳ ಸೀಲು ಸೈನು ಇರುತ್ತೆ. ಬಲಭಾಗದಲ್ಲಿ ಈ SSLC ಬೋರ್ಡ್ ಏನಿದೆ ಅದರ ಅಧ್ಯಕ್ಷರ ಸಹಿ ಇರುತ್ತೆ. ಇದ್ರ ಕೆಳಗಡೆ ಈಗ ಹೇಳ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು, ಸೂಚನೆಗಳು. ಈ ವಿದ್ಯಾರ್ಥಿಗಳು ಈ ಸೂಚನೆಗಳನ್ನು ಪರಿಪಾಲನೆ ಮಾಡಲೇಬೇಕು. ಈ ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿ ಓದುವುದು ಮತ್ತು ಪಾಲಿಸುವುದು, ಅವುಗಳನ್ನು ಓದಿಲ್ಲವೆಂಬ ಕಾರಣ ನೀಡಿ ಸೂಚನೆಗಳನ್ನು ಉಲ್ಲಂಘಿಸಿದ್ದಲ್ಲಿ ಒಪ್ಪಲಾಗುವುದಿಲ್ಲ ಅಂತಂದು ಬೋರ್ಡು ಸೂಚನೆ ಕೊಟ್ಟಿದೆ. ಅದರ ಕೆಳಗಡೆ ಕೆಲವು ಸೂಚನೆಗಳು ಏನು? 1ನೇ ಸೂಚನೆ, ಪ್ರವೇಶ ಪತ್ರವಿಲ್ಲದೆ ಪರೀಕ್ಷೆ ಬರೆಯಲು ಅವಕಾಶವಿರುವುದಿಲ್ಲ. ಎಕ್ಸಾಮ್ಗೆ ಹೋಗಬೇಕಾದ್ರೆ ಪ್ರತಿದಿನವೂ ಪ್ರವೇಶ ಪತ್ರವನ್ನು ತೆಗೆದುಕೊಂಡು ಹೋಗಬೇಕು, ಮರಿಬಾರ್ದು. 2ನೇದು, ಪರೀಕ್ಷೆ ಪ್ರಾರಂಭವಾಗುವ 1 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರದಲ್ಲಿ ಹಾಜರಿರಬೇಕು. 10:30 ನಂತರ ಬಂದಲ್ಲಿ ಪರೀಕ್ಷಾ ಕೊಠಡಿಗೆ ಪ್ರವೇಶಿಸಲು ಅವಕಾಶವಿರುವುದಿಲ್ಲ. 3ನೇ ಸೂಚನೆ, ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳು ಮೊದಲ ಅರ್ಧ ಗಂಟೆ ಆಗುವವರೆಗೆ ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗುವಂತಿಲ್ಲ. 4ನೇ ಸೂಚನೆ, ಅರ್ಧ ಗಂಟೆಯ ನಂತರ ಅವಧಿ ಪೂರ್ಣಗೊಳ್ಳುವ ಮುನ್ನ ಪರೀಕ್ಷಾ ಕೊಠಡಿ ಬಿಟ್ಟು ಹೊರಗೆ ಹೋಗಬೇಕಾದಲ್ಲಿ ಉತ್ತರ ಪತ್ರಿಕೆಯೊಂದಿಗೆ ಪ್ರಶ್ನೆ ಪತ್ರಿಕೆಯನ್ನು ಹಿಂದಿರುಗಿಸಿ ಹೋಗತಕ್ಕದ್ದು. ಒಮ್ಮೆ ಹೊರಗೆ ಹೋದ ನಂತರ ಮತ್ತೆ ಪರೀಕ್ಷಾ ಕೊಠಡಿಗೆ ಪ್ರವೇಶ ನೀಡಲಾಗುವುದಿಲ್ಲ. ಆಮೇಲೆ ಸೂಚನೆ 5, ಪರೀಕ್ಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಬರೆದಿರುವ ಯಾವುದೇ ಪುಸ್ತಕ, ಚೀಟಿ, ಕಾಗದ, ಕೈಬರಹ ಚೀಟಿ, ವಿದ್ಯುನ್ಮಾನದ ಉಪಕರಣಗಳು ಅಥವಾ ಮೊಬೈಲ್ ಫೋನುಗಳು ಪರೀಕ್ಷಾ ಕೊಠಡಿಯೊಳಗೆ ತರಬಾರದು. ಅನ್ಲಾಗ್ ಕೈ ಗಡಿಯಾರ ಬಳಕೆಗೆ ಅನುಮತಿಸಿದೆ. ಈ ಮುಳ್ಳಿದವಲ್ಲ ಅಂತ ಕೈ ಗಡಿಯಾರಗಳು. ಡಿಜಿಟಲ್ ಮತ್ತು ಸ್ಮಾರ್ಟ್ ಕೈ ಗಡಿಯಾರಗಳ ಬಳಕೆಯನ್ನು ಪರೀಕ್ಷಾ ಕೊಠಡಿಯಲ್ಲಿ ನಿಷೇಧಿಸಿದೆ. ಸ್ಮಾರ್ಟ್ ಫೋನ್ಗಳನ್ನ ಬಳಸಂಗಿಲ್ಲ. 6ನೇ ಸೂಚನೆ ಏನು ಹೇಳುತ್ತೆ? ಯಾವುದೇ ಕಾರಣದಿಂದ ಗೈರು ಹಾಜರಿರುವ ಅಭ್ಯರ್ಥಿಗಳ ಸ್ಥಳದಲ್ಲಿ ಕುಳಿತು ಪರೀಕ್ಷೆ ಬರೆಯಬಾರದು. ಯಾರಾದರೂ ಕೊಠಡಿ ಒಳಗಡೆ ಒಬ್ಬ ಗೈರು ಹಾಜರಿ ಕಿಟಕಿ ಪಕ್ಕ ಗೈರು ಹಾಜರಿ ಆಗಿದ್ದಾನೆ ಅಂತ ತಿಳ್ಕೊಳ್ರಿ. ಅಲ್ಲಿ ಗಾಳಿ ಚೆನ್ನಾಗಿ ಬರ್ತೈತೆ ಅಂತಂದು ಹೇಳ್ಬಿಟ್ಟು ಅಲ್ಲೋ ಕೂತ್ಕೊಳ್ಬಾರ್ದು. ನಿಮ್ಮನ್ನೆಲ್ಲ ಅಲರ್ಟ್ ಮಾಡಿದ್ದಾರೆ, ಅಲ್ಲೇ ಕೂತ್ಕೊಂಡು ಪರೀಕ್ಷೆ ಬರೀಬೇಕು. 7ನೇ ಸೂಚನೆ, ವಿಷಯ ಸಂಕೇತದ ಮುಂದೆ ನೀಡಿರುವ ಸ್ಟಾರ್ ಸಂಕೇತವು ಪುನರಾವರ್ತಿತ ಅಭ್ಯರ್ಥಿಯು ಆ ವಿಷಯದಲ್ಲಿ ಉತ್ತೀರ್ಣ ಎಂಬುದನ್ನು ಸೂಚಿಸುತ್ತದೆ. ಇದು ನಿಮಗೆ ಫೇಲ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ಅನ್ವಯಿಸುತ್ತೆ. ಇಷ್ಟು ಆಲ್ ಟಿಕೆಟಲ್ಲಿ ಇರುತ್ತೆ. ಇದನ್ನು ನೀವು ಸ್ವಲ್ಪ ಗಮನ ಇಟ್ಟು ಎಲ್ಲರನ್ನು ಮತ್ತೊಮ್ಮೆ ಓದಬೇಕಾಗುತ್ತೆ. ನೆಕ್ಸ್ಟ್ ಉತ್ತರ ಪತ್ರಿಕೆಯಲ್ಲಿ ಏನಿರುತ್ತೆ? ಉತ್ತರ ಪತ್ರಿಕೆ ಫ್ರಂಟ್ ಪೇಜಲ್ಲಿ ಏನಿರುತ್ತೆ ಅಂತಂದರೆ ನೋಂದಣಿ ಸಂಖ್ಯೆಗೆ ದೊಡ್ಡದಾಗಿ ಒಂದು 11 ಬಾಕ್ಸ್ಗಳನ್ನ ಕೊಟ್ಟಿದ್ದಾರೆ. ಆ 11 ಬಾಕ್ಸಲ್ಲಿ ನೀವು 11 ಸಂಖ್ಯೆಯುಳ್ಳ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಬರೀಬೇಕು. 11 ಸಂಖ್ಯೆ ಇರುತ್ತೆ ನಿಮ್ಮ ನೋಂದಣಿ ಸಂಖ್ಯೆ. ಅದನ್ನು ಒಂದೊಂದು ಬಾಕ್ಸಲ್ಲಿ ಒಂದೊಂದು ನೋಂದಣಿ ಸಂಖ್ಯೆಯನ್ನು ಬರೆಯಬೇಕು. ಅದ್ರ ಕೆಳಗಡೆ ಆನ್ಸರ್ ಬುಕ್ಲೆಟ್ ಸೀರಿಯಲ್ ನಂಬರ್ ಅಂತ ಇದೆ. ನಿಮ್ಗೆ ಏನು ಬುಕ್ಲೆಟ್ ಕೊಟ್ಟಿರ್ತಾರೆ ಉತ್ತರ ಬರೆಯೋದಕ್ಕೆ, ಅದಕ್ಕೂ ಸಮೇತ ಒಂದು ನಂಬರ್ ಇರುತ್ತೆ. ಆ ನಂಬರಲ್ಲಿ ಪ್ರಿಂಟ್ ಆಗಿರುತ್ತೆ. ಆಮೇಲೆ ಅದ್ರ ಪಕ್ಕ ಮಾಧ್ಯಮ ಅಂದರೆ ನೀನು ಕನ್ನಡ ಮಾಧ್ಯಮನ ಅಥವಾ ಇಂಗ್ಲೀಷ್ ಮಾಧ್ಯಮನ ಅದನ್ನೊಂಚೂರು ಬರಿಬೇಕಾಗುತ್ತೆ. ಅದ್ರ ಪಕ್ಕ ಸಬ್ಜೆಕ್ಟ್ ಅಂದರೆ ವಿಷಯ ಯಾವುದು, ಕನ್ನಡನ, ಇಂಗ್ಲೀಷ, ಹಿಂದಿನ ಬರಿಬೇಕಾಗುತ್ತೆ. ಅದ್ರ ಪಕ್ಕ ವಿಷಯ ಸಂಕೇತ, ಆ ಸಬ್ಜೆಕ್ಟಿಂದು ಕೋಡ್ ಇರುತ್ತಲ್ಲ ಆ ಕೋಡನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಅದ್ರ ಕೆಳಗಡೆ ಉಪಯೋಗಿಸಿದ ಮ್ಯಾಪ್ ಅಥವಾ ಗ್ರಾಫ್ನ ಕ್ರಮ ಸಂಖ್ಯೆ. ಮ್ಯಾಪ್ನ ಯಾವ ಸಬ್ಜೆಕ್ಟಲ್ಲಿ ಉಪಯೋಗಿಸ್ತೀರಿ? ಸೋಷಿಯಲ್ ಸೈನ್ಸ್. ಅದರ ಸೀರಿಯಲ್ ನಂಬರ್ ಆ ಮ್ಯಾಪ್ನಲ್ಲಿ ಒಂದು ಕೊಟ್ಟಿರ್ತಾರಲ್ಲ ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್, ಆ ಮ್ಯಾಪ್ನಲ್ಲೂ ಆ ರಿಜಿಸ್ಟರ್ ನಂಬರ್ ಬರೆಯೋದಕ್ಕೂ ಕೊಟ್ಟಿರ್ತಾರೆ, ಜಾಗ ಕೊಟ್ಟಿರ್ತಾರೆ, ಅಲ್ಲಿ ಬರೀಬೇಕು. ಅದರ ಸೀರಿಯಲ್ ನಂಬರ್ ಇಲ್ಲಿ ಬರೀಬೇಕು ಈ ಬುಕ್ಲೆಟ್ ಮೇಲೆ. ಆಮೇಲೆ ಗ್ರಾಫ್ದು ಅಷ್ಟೇ, ಆ ಗ್ರಾಫಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಬರೆದು ಇಲ್ಲಿ ಗ್ರಾಫ್ನ ಕ್ರಮ ಸಂಖ್ಯೆನ ಬರಿಬೇಕಾಗುತ್ತೆ ಮೇನ್ ಪುಟದಲ್ಲಿ. ನೆಕ್ಸ್ಟು ಪ್ರಥಮ ಉತ್ತರ ಪತ್ರಿಕೆಯಲ್ಲಿ ಬಳಸಿದ ಪುಟಗಳ ಸಂಖ್ಯೆ. ಈ ಪ್ರಥಮ ಉತ್ತರ ಪತ್ರಿಕೆಯಲ್ಲಿ ನೀವೆಷ್ಟು ಪುಟಗಳನ್ನ ಬಳಸಿದ್ರ ಅನ್ನೋದನ್ನು ಬರಿಬೇಕಾಗುತ್ತೆ. ಹೆಚ್ಚುವರಿ ಉತ್ತರ ಪತ್ರಿಕೆಯ ಕ್ರಮ ಸಂಖ್ಯೆ ಹಾಗೂ ಹೆಚ್ಚುವರಿ ಉತ್ತರ ಪತ್ರಿಕೆಯಲ್ಲಿ ಬಳಸಿದ ಪುಟಗಳ ಸಂಖ್ಯೆ ಬರಿಬೇಕಾಗುತ್ತೆ. ಆಮೇಲೆ ಉಪಯೋಗಿಸಿದ ಒಟ್ಟು ಪುಟಗಳ ಸಂಖ್ಯೆಯನ್ನು ಬರಿಬೇಕಾಗಿರುತ್ತೆ. ಆಮೇಲೆ ಬಲಭಾಗದಲ್ಲಿ ಕೆಳಭಾಗದಲ್ಲಿ ಅಲ್ಲಿ ಕೊಠಡಿ ಮೇಲ್ವಿಚಾರಕರು ಸಹಿ ಮಾಡ್ತಾರೆ, ಅವತ್ತಿನ ಡೇಟ್ ಹಾಕ್ತಾರೆ. ಅಲ್ಲಿಗೆ ನಿಮ್ಮ ಕೆಲಸ ಫಸ್ಟ್ ಪೇಜಿಂದ ಮುಗೀತು. ನೆಕ್ಸ್ಟು ಒಂದು ಪೇಜ್ ತಿರುವಿ ಹಾಕಿದಾಗ 2ನೇ ಪೇಜಲ್ಲಿ ಏನಿದೆ ಅದೇ ರೀತಿ ಈಗ ಉತ್ತರ ಪತ್ರಿಕೆಯಲ್ಲೂ ಸಮೇತ ಬುಕ್ಲೆಟ್ ಅಂತ ಏನು ಕರಿತೀವಿ ಅದರಲ್ಲೂ ಸಮೇತ ಅಭ್ಯರ್ಥಿಗಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ SSLC ಬೋರ್ಡ್ನವರು
ಕೆಲವು ಸಾಮಾನ್ಯ ಸೂಚನೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಒಂದನೇದೇನು ಅಂದರೆ, ಉತ್ತರ ಪತ್ರಿಕೆಯ ಯಾವುದೇ ಭಾಗದಲ್ಲಿ ವಿದ್ಯಾರ್ಥಿಯ ಹೆಸರನ್ನು ಬರೆಯಬಾರದು. ಇದು ಒಂದನೇ ಸೂಚನೆ, ಸಾಮಾನ್ಯ ಸೂಚನೆ. ಎರಡನೇ ಸಾಮಾನ್ಯ ಸೂಚನೆ, ಪರೀಕ್ಷೆ ಪ್ರಾರಂಭವಾದ 30 ನಿಮಿಷಗಳವರೆಗೆ ಪರೀಕ್ಷಾ ಕೊಠಡಿಯಿಂದ ಅಭ್ಯರ್ಥಿಯು ಹೊರಗೆ ಹೋಗುವುದಕ್ಕೆ ಅವಕಾಶವಿರುವುದಿಲ್ಲ. ಯಾವುದೇ ಅಭ್ಯರ್ಥಿಯು 30 ನಿಮಿಷಗಳ ನಂತರ ಹೊರಗೆ ಹೋಗಲು ಇಚ್ಛಿಸಿದ್ದಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯನ್ನು ಕೊಠಡಿ ಮೇಲ್ವಿಚಾರಕರಿಗೆ ಒಪ್ಪಿಸಿ ತೆರಳುವುದು. ಪುನಃ ಪರೀಕ್ಷಾ ಕೊಠಡಿಗೆ ಹಾಜರಾಗಲು ಅವಕಾಶವಿರುವುದಿಲ್ಲ. ಮೂರನೇ ಸಾಮಾನ್ಯ ಸೂಚನೆ, ಅಭ್ಯರ್ಥಿಯು ಪ್ರಶ್ನೆ ಸಂಖ್ಯೆಯನ್ನು ಉತ್ತರ ಪತ್ರಿಕೆಯ ಎಡಭಾಗದಲ್ಲಿ ನಿಗದಿಪಡಿಸಿದ ಅಂಕಣದಲ್ಲಿ ಮಾತ್ರ ಬರೆಯುವುದು. ತಪ್ಪು ಪ್ರಶ್ನೆ ಸಂಖ್ಯೆ ನಮೂದಿಸಿದ್ದಲ್ಲಿ ಹಾಗೂ ಪ್ರಶ್ನೆ ಸಂಖ್ಯೆಯ ಮೇಲೆ ತಿದ್ದಿ ಬರೆದಿದ್ದಲ್ಲಿ ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗುವುದಿಲ್ಲ. ನೋಡ್ರಿ, ಇವೆಲ್ಲ ಎಂಥ ಸಾಮಾನ್ಯ ಸೂಚನೆಗಳು. ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಗಮನನೇ ಹರಿಸೋದಿಲ್ಲ. ನಾಲ್ಕನೇದು, ಉತ್ತರ ಪತ್ರಿಕೆಯ ಎರಡೂ ಬದಿಯಲ್ಲಿ ಉತ್ತರಿಸುವುದು. ಉತ್ತರಗಳನ್ನು ಕಪ್ಪು ಅಥವಾ ನೀಲಿ ಶಾಯಿಯ ಇಂಕ್ ಪೆನ್ ಅಥವಾ ಬಾಲ್ ಪಾಯಿಂಟ್ ಪೆನ್ನಿನಿಂದ ಬರೆಯುವುದು. ಪೆನ್ನನ್ನು ಬದಲಾಯಿಸಿದ್ದಲ್ಲಿ ಕೊಠಡಿ ಮೇಲ್ವಿಚಾರಕರ ಸಹಿಯೊಂದಿಗೆ ಅನುಮತಿ ಪಡೆಯುವುದು. ವಿದ್ಯಾರ್ಥಿಗಳು ಪೆನ್ಸಿಲ್ನಿಂದ ಉತ್ತರಗಳನ್ನು ಬರೆಯಬಾರದು. ಪೆನ್ಸಿಲ್ನಿಂದ ಉತ್ತರ ಬರದಲ್ಲಿ ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗುವುದಿಲ್ಲ. ಹಾಗಾದ್ರೆ ಪೆನ್ಸಿಲ್ನಲ್ಲಿ ಯಾವುದು ಬರೆಯೋದು? ಗ್ರಾಫು, ರೇಖಾಚಿತ್ರಗಳನ್ನ, ಆಮೇಲೆ ಭೂಪಟಗಳನ್ನ ಅಂದರೆ ಮ್ಯಾಪ್ಗಳನ್ನ ಪೆನ್ಸಿಲಲ್ಲಿ ಬರೀಬಹುದು, ಗುರುತಿಸ್ಬಹುದು. ಪೆನ್ನಲ್ಲಿ ಗುರುತಿಸಬಾರ್ದು. ಮ್ಯಾಪ್ ಆಗಿರ್ಬೋದು, ಗ್ರಾಫ್ ಆಗಿರ್ಬೋದು, ಇವೆಲ್ಲ ಪೆನ್ಸಿಲಲ್ಲಿ ಮಾಡೋಂಥ ಕೆಲಸಗಳು. ನೆಕ್ಸ್ಟು ಐದನೇ ಸಾಮಾನ್ಯ ಸೂಚನೆ, ಉತ್ತರ ಪತ್ರಿಕೆಯ ಬಲಭಾಗದಲ್ಲಿರುವ ಸ್ಥಳಾವಕಾಶವನ್ನು ಮೌಲ್ಯಮಾಪಕರು ಮೌಲ್ಯಮಾಪನ ಅಂಕಗಳನ್ನು ದಾಖಲಿಸಲು ಒದಗಿಸಲಾಗಿದ್ದು ಅಭ್ಯರ್ಥಿಗಳು ಆ ಸ್ಥಳದಲ್ಲಿ ಬರೆಯಬಾರದು. ಬರದ ಪಕ್ಷದಲ್ಲಿ ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗುವುದಿಲ್ಲ. ನೋಡ್ರಿ, ಇದು ಎಂಥ ಸೂಚನೆ, ಇದು ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು. ನೆಕ್ಸ್ಟ್ ಆರನೇದು, ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಶೌಚಾಲಯಕ್ಕೆ ಅಭ್ಯರ್ಥಿಯು ಹೋಗಲು ಬಯಸಿದ್ದಲ್ಲಿ ಕೊಠಡಿ ಮೇಲ್ವಿಚಾರಕರಿಗೆ ತಿಳಿಸಿ ಅನುಮತಿ ಪಡೆದು ಸಹಾಯಕರೊಂದಿಗೆ ಹೋಗುವುದು. ಆ ಸಹಾಯಕರನ್ನ ಆ ಪರೀಕ್ಷಾ ಕೇಂದ್ರದವರನ್ನೇ ಕಳಿಸ್ಕೊಡ್ತಾರೆ, ನಿಮ್ಮಿಂದೊಬ್ಬರನ್ನ. ಹೋಗುವಾಗ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ, ಇತರೆ ಪರೀಕ್ಷಾ ವಸ್ತುಗಳನ್ನು ಸುರಕ್ಷತೆಯಿಂದ ಇಟ್ಟುಕೊಳ್ಳಲು ಕೊಠಡಿ ಮೇಲ್ವಿಚಾರಕರ ವಶಕ್ಕೆ ನೀಡುವುದು. ಸುಮ್ಮನೆ ನೀವೆಲ್ಲಿ ಕೂತಿರ್ತೀರಿ ಅಲ್ಲೇ ಬಿಸಾಕಿ ಹೋಗೋದಲ್ಲ. ಕೊಠಡಿ ಮೇಲ್ವಿಚಾರಕರಿಗೆ ಒಪ್ಪಿಸಿ ನೀವು ಶೌಚಾಲಯಕ್ಕೆ ಹೋಗಂಗಿದ್ರೆ ಹೋಗಬೇಕು. ನಿಮ್ಮ ಜೊತೆಗೆ ಯಾರಾದರೂ ಒಬ್ಬರು ಬರ್ತಾರೆ ಆ ಸೆಂಟರ್ನವರು. ಇಷ್ಟು ವಿಚಾರ. ಇವು ಸಾಮಾನ್ಯ ನಿಯಮಗಳು, ಅಂದರೆ ಪರೀಕ್ಷಾ ಶಿಷ್ಟಾಚಾರಗಳು. ಇವನ್ನ ವಿದ್ಯಾರ್ಥಿಗಳು ಪರಿಪಾಲನೆ ಮಾಡಲೇಬೇಕಾಗುತ್ತೆ. ಆಯಿತು, ಇಷ್ಟು ವಿಚಾರಗಳು ನಿಮಗೆ ಗೊತ್ತಾಗಿದೆ ಅಂತ ನಾನಾದರೂ ಭಾವಿಸ್ತಾ ಈ ನನ್ನ ಒಂದು ಸಂಚಿಕೆಯ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.